ಎಲ್ರಿಗೂ ನಿಶ್ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಇವತ್ತು ನಾವು ಸಿಎನ್ ಟವರ್ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ನಾವು ಹೋಗುವಾಗಲೇ 2 ಫ್ಲೈಟ್ ನೋಡ್ಕೊತ ಹೋದ್ವಿ. ಅದು ಟೇಕ್ ಆಫ್ ಆಗ್ತಾ ಇತ್ತು. ಹಾಗೆ ವಿಡಿಯೋ ತೊಗೊಂಡೆ. ನಮ್ಮ ಮನೆಯವ್ರಿಗೆ ಯಾರಾದರೂ ಸ್ವಲ್ಪ ಮಾತಾಡೋರು ಸಿಕ್ಕರೆ ತುಂಬ ಚೆನ್ನಾಗಿ ಮಾತಾಡ್ಕೊತ ಪಟ ಅಂತ ಮಾತಾಡ್ತಾ ಕೂತ್ಕೋತಾರೆ. ಹಾಗೆ ಎಲ್ಲ ಚೆನ್ನಾಗಿ ಜರ್ನಿ ಕ್ಯಾಬ್ ಬುಕ್ ಮಾಡಿಕೊಂಡು ಚೆನ್ನಾಗಿ ಬಂದ್ವಿ ಸೇಫಾಗಿ. ನೀವು ಸಿಎನ್ ಟವರ್ ನೋಡ್ಬೋದು ಎಷ್ಟು ಎತ್ತರ ಇದೆ. ಹೀಗೆ ನಾನು ಚೆಂಡೆತ್ತಿ ಮೇಲಕ್ಕೆಲ್ಲ ಫೋನೆಲ್ಲ ಹಿಡಿದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇದು ಸ್ವಲ್ಪ ಪ್ರೊಸೆಸ್ ಇರುತ್ತೆ ಒಳಗಡೆ ಹೋಗೋದಕ್ಕೆ, ಎಲ್ಲ ಚೆಕ್ ಎಲ್ಲ ಮಾಡಿಕೊಂಡು ಒಳಗಡೆ ಹೋಗಬೇಕು. ಇದು ಸಿಎನ್ ಟವರ್ದು ಸ್ವಲ್ಪ ಇನ್ಫಾರ್ಮೇಷನ್, ಹೇಗೆ ಕಟ್ಟಿದ್ರು, ಯಾರ್ಯಾರು ಕಟ್ಟಿದ್ರು, ಆಮೇಲೆ ಯಾವ ವರ್ಷದಲ್ಲಿ ಕಟ್ಟಿದ್ರು ಅಂತ ಹೇಳ್ಬಿಟ್ಟೆಲ್ಲ ಇನ್ಫಾರ್ಮೇಷನ್ ಅಲ್ಲೇ ಏನೋ ಗೋಡೆ ಮೇಲೆ ಇತ್ತು. ಅದನ್ನು ಕೂಡ ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಸಿಎನ್ ಟವರ್ ಒಳಗಡೆನೆ ಎಂಟ್ರೆನ್ಸಲ್ಲಿ ಅಲ್ಲಲ್ಲಿ ಸ್ವಲ್ಪ ಸಿಎನ್ ಟವರ್ದು ಪಿಕ್ಚರ್ಸ್ ಮತ್ತು ಸಿಎನ್ ಟವರ್ ಎಲ್ಲ ಏನೋ ಕ್ರಿಯೇಟ್ ಮಾಡಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಆ್ಯಂಡ್ ಇಲ್ಲಿ ಎಲ್ಲರೂ ಈ ಥರ ಹಿಂದೆ ಪಿಕ್ಚರ್ ಬರ್ತಾ ಇರುತ್ತೆ, ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋ ಅಂಥದ್ದು. ನಾವು ಕೂಡ ತೆಗೆಸ್ಕೊಂಡ್ವಿ. ಆ ಫೋಟೋ ತೆಗೆಸ್ಕೊಂಡು ಆ್ಯಂಡ್ ನಾವು ಫೋಟೋನ ಪರ್ಚೇಸ್ ಮಾಡಿಬಿಟ್ಟು ಬಂದ್ವಿ ಮೆಮೊರಿಗೋಸ್ಕರ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ ಫೋಟೋನ ನಾನು ಕೆನಡಾದಿಂದ ಏನೇನು ತೊಗೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ, ಇವಾಗ ತೋರಿಸೋದಿಲ್ಲ. ಸ್ಟ್ರಾಲರ್ನು ಒಳಗಡೆ ತೊಗೊಂಡೋಗಿದ್ವಿ. ಅವನನ್ನು ಎತ್ಕೊಂಡು ತುಂಬ ಹೊತ್ತು ಎತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಂದು ಬ್ಯಾಗ್ ಬೇರೆ ಇತ್ತು, ಅವನನ್ನು ನಾವು ಎತ್ಕೊಂಡ್ರೆ ಬ್ಯಾಗ್ನ ಇಡೋದು, ಬ್ಯಾಗ್ನ ನಾವು ಹಾಕ್ಕೊಂಡ್ರೆ ಅವನ್ನ ಅಲ್ಲಿ ಕೂರಿಸೋದು, ಸ್ಟ್ರಾಲರ್ ಒಳಗಡೆ ಕೂರಿಸೋದು ಮಾಡ್ತಾ ಇದ್ವಿ. ಯಾಕೆ ಹನಿ ಹನಿ ಏ ಪೀಕಾಬೂ ಹನಿ ರಾ ಮಾಡಪ್ಪ.
ಮೇಲೆ ಬಂದ್ವಿ ಲಿಫ್ಟಲ್ಲಿ. ತುಂಬಾ ಚೆನ್ನಾಗಿದೆ, ನೋಡಿದ ತಕ್ಷಣ ವಾವ್ ಅನ್ನಿಸ್ತು. ಏನಂದರೆ ಕೆಳಗಡೆ ಹಿಂಗೆ ನೋಡುವಾಗ ಕಾರ್ಗಳು ಬಸ್ಗಳೆಲ್ಲ ಚಿಕ್ಕ ಚಿಕ್ಕದೊಂದು ಆಟ ಸಾಮಾನು ಆಟ ಸಾಮಾನು ಕಾರ್ಗಳು ಹೋದಾಗೆ ಅನ್ನಿಸ್ತಾ ಇದೆ. ನಾನು ಹೇಳ್ತಾ ಇದ್ದೆ ನಮ್ಮದು ಹನಿದೊಂದಷ್ಟು ಹಾಟ್ ವೀಲ್ಸ್ ಕಾರ್ಗಳಿದ್ದಾವೆ. ಆ ಕಾರ್ಗಳು ಓಡಾಡ್ತಾ ಇರೋ ಥರ ಕಾಣ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದೆ ನಾನು. ಅವನನ್ನು ಒಂದು ಕಡೆ ನಿಲ್ಲಲ್ಲ, ಅವ್ನ ಫೋಟೋ ತೆಗಿಯೋದು ನಾವು ಮಾತ್ರ ಬಿಡಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಅವ್ನು ಒಂದು ಕಡೆ ನಿಲ್ತಾ ಇರಲಿಲ್ಲ. ಒಂದು ಸಾರಿ ಈ ಥರ ನಿಲ್ಲಿಸ್ಬಿಟ್ಟು ನಾವು ಫೋಟೋ ತೆಗಿಯೋಣ ಅಂತ ಹಿಂದೆ ಬರೋದ್ರೊಳಗಡೆ ಏನಾದರೂ ಆಗ್ತದೆ ಇಲ್ಲ, ಆ ಕಡೆ ಈ ಕಡೆ ಮೂವ್ ಆಗಿ ಓಡ್ಬಿಡ್ತಿದ್ದ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿದ್ವಿ ನಾವು. ವ್ಯೂ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಮೇಲ್ಗಡೆ ಬಂದರೆ ನಾವು 4 ಟ್ರಾನ್ಸ್ಪೋರ್ಟೇಷನ್ ನೋಡ್ಬೋದು. ನಾವು 4 ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನೋಡ್ಬೋದು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಪ್ರವೀಣ್ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ದರು, ಈ ಥರ ಟೊರೊಂಟೊ ಟ್ರಿಪ್ ಮಾಡಿಕೊಂಡು ಹೋಗೋಣ ಇಂಡಿಯಾಗೆ ಅಂತ ಹೇಳಿಬಿಟ್ಟು. ಬಟ್ ನಾನು ಬೇಡ, ಸುಮ್ಮನೆ ದುಡ್ಡು ಏನಕ್ಕೆ ಖರ್ಚು ಮಾಡೋದು, ಇರೋ ದುಡ್ಡನ್ನ ಸ್ವಲ್ಪ ಇಟ್ಕೊಂಡು ಹೋಗೋಣ, ಏನಕ್ಕೆ ಸುಮ್ಮನೆ ಖರ್ಚು ಮಾಡೋದು ಅಂತ. ಬಟ್ ಆಮೇಲೆ ಇಲ್ಲಿಗೆಲ್ಲ ಬಂದಮೇಲೆ ಗೊತ್ತಾಯಿತು, ಎಂಥ ವ್ಯೂಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ಬಂದಿರಲಿಲ್ಲ ಅಂತಂದರೆ. ಓಕೆ, ಪ್ರವೀಣ್ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡು ಬಂದರು ಅಂತ ಅನ್ನಿಸ್ತು. ಇವನ್ಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು, ಹಶ್ವಾಗಿತ್ತು. ಮಧ್ಯಾಹ್ನ ಅಂದರೆ ತುಂಬ ಹಶ್ವಾಗಿತ್ತು ಅವನಿಗೆ. ಸ್ವಲ್ಪ ಹಾಲು ಅದು ತೊಗೊಂಡು ಬಂದಿದ್ದೆ ನಾನು, ತೊಗೊಂಡು ಪರ್ಚೇಸ್ ಮಾಡಿಬಿಟ್ಟು ಬಾಟಲ್ನಲ್ಲಿ ಹಾಕ್ಕೊಂಡು ತೊಗೊಂಡು ಬಂದಿದ್ದೆ ಬಿಸಿ ಮಾಡಿಕೊಂಡು ರೂಮಲ್ಲಿ. ಹಾಗಾಗಿ ಅವನಿಗೆ ಸ್ವಲ್ಪ ಹಾಲು ಕೊಟ್ಟು ಮತ್ತೆ ಕರ್ಕೊಂಡು ಹೋದೆ. ನಿದ್ದೆ ಬಂದರೆ ಮಲ್ಕೋತಾನೆ, ಸ್ವಲ್ಪ ಹಾಲಾದರೂ ಕುಡಿದ್ರೆ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ನನಗೆಲ್ಲನೂ ಪ್ರವೀಣೇ ಗೈಡ್ ಮಾಡ್ತಾಯಿದ್ರು. ಅದನ್ನು ತೆಗಿ, ಈ ವಿಡಿಯೋ ಮಾಡ್ಕೊ, ಇದನ್ನು ವಿಡಿಯೋ ಮಾಡ್ಕೊ, ಈ ಥರ ವಿಡಿಯೋ ಮಾಡ್ಕೊ, ನೀನು ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ಥರ ಮಾತಾಡು, ಎಲ್ಲನೂ ಸ್ವಲ್ಪ ಪ್ರವೀಣ್ ಕಡೆಯಿಂದನೂ ಬರುತ್ತೆ. ಪ್ರವೀಣ್ ಕಡೆಯಿಂದನೂ ಸಜೆಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಅವರಿಂದ ಕೇಳಿಕೊಂಡು, ನನಗೇನೇನು ಗೊತ್ತಿಲ್ಲ ಅವರನ್ನು ಕೇಳಿಕೊಂಡು ಮಾತಾಡೋದಾಗಿರ್ಬೋದು ಅಥವಾ ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ಅವ್ರನ್ನ ಕೇಳಿಬಿಟ್ಟು ಮಾಡ್ತಾ ಇರ್ತೀನಿ. ಇದು ನಮ್ಮ ಮೇಲೆ ಗ್ಲಾಸ್ ಇತ್ತು, ನೀವು ಗಮನಿಸ್ತಾ ಇರ್ಬೋದು. ಅದನ್ನು ಸ್ವಲ್ಪ ವಿಡಿಯೋ ತಗೊಂಡೆ ಅಷ್ಟೇ. ಆ್ಯಂಡ್ ಇಲ್ಲಿ ಸ್ವಲ್ಪ ನಿಂತ್ಕೊಳ್ಳೋದು ತುಂಬಾ ಭಯ ಅನ್ನಿಸ್ತು. ಸ್ಟಾರ್ಟಿಂಗ್ ಹನಿನೂ ಕೂಡ ಭಯ ಪಡ್ತಾ ಇದ್ದ. ಓಕೆ, ಫೋಟೋಶೂಟೆಲ್ಲ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಬೇಡ ಅಂತ ಹೇಳ್ಬಿಟ್ಟು ಬಿಡಿಸಿ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು, ಅದನ್ನು ಬೇಡ ಅಂತ ಹೇಳಿ ಬಿಡಿಸಿದ್ರೆ ಒಳ್ಳೊಳ್ಳೆ ವ್ಯೂನ ಮಿಸ್ ಮಾಡ್ಕೊಳ್ತಾ ಇದ್ದೆ, ಒಳ್ಳೊಳ್ಳೆ ಪ್ಲೇಸ್ನ. ಅದು ಕೆಳಗಡೆ ಕಾಣ್ತಾ ಇರೋದು ಅಕ್ವೇರಿಯಮ್ದು. ನಾನು ಅಲ್ಲಿಗೂ ಹೋಗಿದ್ದೀವಿ. ಆ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾಗುತ್ತೆ ಅಂದರೆ ಅದು ತುಂಬ ಲೆಂತಿ ವಿಡಿಯೋ ಆಗುತ್ತೆ. 30 ಮಿನಿಟ್ಸ್ ಏನೋ ಆಗುತ್ತೆ, 30 ನಿಮಿಷ ಏನೋ ಆಗುತ್ತೆ ವಿಡಿಯೋ. ಹಾಗಾಗಿ ಅಷ್ಟೊಂದು ಲೆಂತಿ ಇದ್ದರೆ ಎಲ್ಲರೂ ನೋಡೋರಿಗೂ ಬೋರು, ನೋಡೋರು ಎಷ್ಟೊತ್ತು ಅಂತ ಕೂತ್ಕೊಂಡು ನೋಡ್ತಾರೆ ಅಲ್ವಾ. ಅದಕ್ಕೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ CN ಟವರ್ನ ಹಾಕಿದ್ದೀನಿ. ನಾಳೆ ಅಕ್ವೇರಿಯಮ್ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಫುಲ್ಲು ತರಲೆ ಮಾಡ್ತಾಯಿದ್ದ. ಆ್ಯಂಡ್ ಅವ್ನು ಕೂಡ ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ಹನಿದೊಂದು ಸ್ವಲ್ಪನೂ ಕಂಪ್ಲೇಂಟ್ ಇಲ್ಲ. ಹೇಳಬೇಕು ಅಂದರೆ ಎಷ್ಟು ಸೈಲೆಂಟಾಗಿ, ಎಷ್ಟು ಕ್ಯೂಟಾಗಿ ಇರ್ತಾ ಇದ್ದ. ನಮಗೆ ಅವನನ್ನು ಮೇಂಟೈನ್ ಮಾಡೋದು ಏನು ಕಷ್ಟನೇ ಆಗಲಿಲ್ಲ. ನಮಗೆ ಆ್ಯಕ್ಚುಲಿ ಬರುವಾಗ ಭಯ ಆಗಿತ್ತು, ಅವನು ಎಲ್ಲಿ ಹಠ ಮಾಡ್ತಾನೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ಓಕೆ, ಎಲ್ಲೂ ಹಠ ಮಾಡಲಿಲ್ಲ ಅಷ್ಟೊಂದು. ಸುಮ್ಮನೆ ಅವ್ನ ಪಾಡಿಗೆ ಅವನು ಇಷ್ಟ ಬಂದಾಗ ಆಟಾಡ್ತಾ ಇದ್ದ, ನಮ್ಮ ಜೊತೆಗೆ ಮಾತಾಡೋದು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದ. CN ಟವರ್ ನೋಡಿದ್ದು ಮುಗೀತು. ಅವ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ದ. ಲಿಫ್ಟಲ್ಲಿ ಹೋಗೋವಾಗ ಅವರು ಮತ್ತೆ ನೀನೇ ಬಂದುಬಿಟ್ಯಾ, ಮತ್ತೆ ಬಂದ್ಯಾ, ನೀನು ನನಗೆ ಹಾಯ್ ಮಾಡಿದ್ರೆ ಅಷ್ಟೇ ಬಿಡ್ತೀನಿ, ಇಲ್ಲ ಅಂದರೆ ನಾನು ಮನೆಗೆ ಬಿಡಲ್ಲ ಅಂತ ಹೇಳ್ತಾಯಿದ್ರು. ಕೊನೆಗೂ ನಾ ಹಾಯ್ ಮಾಡಲೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಚಿಕ್ಕ ಮಗು ಅಲ್ವಾ ನೀನು, ಪರವಾಗಿಲ್ಲ ಬಾ, ಕರ್ಕೊಂಡು ಹೋಗ್ತೀನಿ ಕೆಳಗಡೆ ಅಂತ ಹೇಳ್ಬಿಟ್ಟು ಬಿಟ್ಟರು. ಅವನು ಹಾಯ್ ಮಾಡಲೇ ಇಲ್ಲ ಕೊನೆವರೆಗೂ. ಇದು ಇಲ್ಲೇ ಕೆಳಗಡೆ ಒಂದಷ್ಟು ಶಾಪ್ಗಳು ಇತ್ತು ಅಷ್ಟೇ. ಅವನಿಗೆ ಬೇರ್ ಅಂದರೆ ಸ್ವಲ್ಪ ಭಯ ಆ್ಯಂಡ್ ಇಷ್ಟನೂ ಹೌದು.
ಭಯನೂ ಪಡ್ತಾನೆ. ಅದು ಸ್ವಲ್ಪ ತೋರಿಸ್ತಾ ಇದ್ರು ಪ್ರವೀಣು, ಬೇರಿದೆ ನೋಡಿ ಇಲ್ಲಿ ಅಂತ ಹೇಳ್ಬಿಟ್ಟು. ಅಷ್ಟೇ. ಇಲ್ಲಿಗೆ ನಾನು ಕೇಳ್ತಾ ಇದ್ದೆ ಪ್ರವೀಣ್ಗೆ, ಅದೊಂದಷ್ಟು ಗೊಂಬೆಗಳು ತುಂಬ ಚೆನ್ನಾಗಿತ್ತು, ಡಾಲ್ಸು ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹನಿಗೆ ಅನ್ನೋದಕ್ಕಿಂತ ನನಗೂ ಡಾಲ್ಸ್ ಅಂದರೆ ತುಂಬ ಇಷ್ಟ, ತಗೊಳ್ಳೋಣ ಅಂತ ಕೇಳಿದೆ. ಬಟ್ ನಾನೇ ಓಕೆ ನೋಡು, ಪ್ರೈಸ್ ನೋಡು ಅಂತ ಹೇಳಿದ್ರು. ನಾನೇ ಹೋಗಿ ನೋಡಿದಾಗ ಓಕೆ ಪ್ರೈಸ್ ತುಂಬ ಕಾಸ್ಟ್ಲಿ ಇತ್ತು, ಸ್ವಲ್ಪ ಅಲ್ಲ ತುಂಬ ಕಾಸ್ಟ್ಲಿ ಇತ್ತು. ಹಾಗಾಗಿ ತೊಗೊಳ್ಲಿಲ್ಲ. ಆ್ಯಂಡ್ ಇಲ್ಲಿ ನಾವು ಫೋಟೋಸ್ ಅವರಾಗಿನೇ ಕರೀತಾರೆ, ಬನ್ನಿ ನೀವು ಫೋಟೋ ತೆಗೆಸ್ಕೊಂಡಿದ್ದೀರಾ, ಫೋಟೋ ತಗೊಳ್ಳಿ ಅಂತ ಕಾಣ್ತಾ ಇದೆ. ಆ್ಯಕ್ಚುಲಿ ನಿಮಗೆ ನಾನು ತೋರಿಸಲ್ಲ ಅಂತ ಹೇಳಿದ್ದೆ. ದಟ್ಸ್ ಓಕೆ. ಇವತ್ತಿನ ವಿಡಿಯೋ ಮುಗೀತು. ಎಲ್ಲರೂ ಖುಷಿಯಾಗಿರಿ, ನಾವು ನಮಗೋಸ್ಕರ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ನೆಕ್ಸ್ಟು ಅಕ್ವೇರಿಯಮ್ಗೆ ಹೊರಟಿದ್ದೀವಿ. ಅಲ್ಲಿನೂ ಕೂಡ ಹನಿ ತುಂಬಾ ಎಂಜಾಯ್ ಮಾಡ್ದ. ಆ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ಇದರಲ್ಲಿ ಸೇರಿಸಿಲ್ಲ ನಾನು. ಅಲ್ಲಿ ತನಕ ಬಾಯ್.